ಎಸ್. ವರ್ಣಿಕಾ, ಎಲ್ಲಿಂದ ಕಲಿತಿರೋದು? ನೀ ಏನ್ ಓದ್ತಿರೋದು? ಆ, ನಾನು ಇಲ್ಲೇ ಬ್ಯಾಂಗ್ಳೂರಲ್ಲಿ ಮಾರತಳ್ಳಿ ಹತ್ರ ಇದ್ದೀನಿ ಮ್ಯಾಮ್. ಇವಾಗ 10th ಓದ್ತಾ ಇರೋದು ಯಾವ ಇಲ್ಲಿ. ಸಿಲೆಬಸ್ ವರ್ಣಿಕಾ? ಹಾ, ಯಾವ ಸಿಲೆಬಸ್ ಅಲ್ಲಿ ಓದ್ತಾ ಇದೀಯ? CBSE ಸಿಲೆಬಸ್ ಅಲ್ಲಿ ಓದ್ತಾ ಇದ್ದೀನಿ ಮ್ಯಾಮ್. ಓಕೆ. ಸೊ ನಿಂಗೆ ಈ ದಿಸ್ 15 days ಕೋರ್ಸ್ ಹೇಗಿತ್ತು? ವಾಟ್ ವಾಸ್ ದ ಫೀಲ್ ಯು ಗಾಟ್? ವಾಸ್ ಇಟ್ ಬೆನಿಫಿಷಿಯಲ್ ಫಾರ್ ಯು? ಆ ಚೆನ್ನಾಗಿತ್ತು ಮ್ಯಾಮ್. ಅಂದ್ರೆ ಇದು ಏನು, ನನ್ಗೆ ಇವಾಗ CDF ಎಕ್ಸಾಮ್ ಅಲ್ಲಿ ಟೀಚರ್ಸು ಇರ್ಲಿಲ್ಲ, ಚಾಪ್ಟರ್ಸ್ ಹೇಳ್ಕೊಟ್ಟಿಲ್ಲ. ಸೊ ನನ್ಗೆ ಆ ಟೈಮ್ ಅಲ್ಲಿ ನೀವ್ ಹೇಳ್ಕೊಟ್ಟಿರೋ ಯಾವ್ದೋ ಒಂದ್ ಟ್ರಿಕ್ ಯೂಸ್ ಮಾಡ್ಬಿಟ್ಟು ನಾನು ಎಕ್ಸಾಮ್ ಆ ದಿವಸನೇ ಓದ್ಕೊಬಿಟ್ಟು ಆ ದಿವಸನೇ ಬರ್ದೆ. ಅಂಡ್ ಫುಲ್ 100% ರಿಸಲ್ಟ್ ಸಿಕ್ತು ನನ್ಗೆ. ಓ ಗುಡ್, ಗ್ರೇಟ್ ಗ್ರೇಟ್, ವೆರಿ ಗುಡ್, ವೆರಿ ನೈಸ್. ಹೇಳಿ ವರ್ಣಿಕಾ. ಸೊ ಅದಕ್ಕೆ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು ಮ್ಯಾಮ್. ನಿಮ್ ವೆಲ್ಕಮ್. ಟೈಮ್ ನ ಕೊಟ್ಬಿಟ್ಟು ನೀವ್ ನಮ್ಗೆ ಹೇಳ್ಕೊಟ್ರಿ. ಸೊ ಥ್ಯಾಂಕ್ ಸೊ ಯು ಸೋ ಮಚ್. ನೀನು ನಿನ್ ಬುಕ್ಸ್ ಅಲ್ಲೆಲ್ಲ ಇಂಪ್ಲಿಮೆಂಟ್ ಮಾಡ್ತಾ ಬಂದಿದ್ಯಾ ಈ ಟೆಕ್ನಿಕ್ಸ್ ಎಲ್ಲ? ಇಂಪ್ಲಿಮೆಂಟ್ ಮಾಡಿದ್ದೀನಿ ಮ್ಯಾಮ್, ಮಾಡಿದ್ದೀನಿ. ಇದು ಟೆಕ್ಸ್ಟ್ ಬುಕ್ಸ್ ಓದಾಗ ಮಾತ್ರ, ಇನ್ನ ಕ್ವಶನ್ ಆನ್ಸರ್ಸ್ ಓದಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಟೆಕ್ಸ್ಟ್ ಬುಕ್ಸ್ ಓದ್ತಾ ಇದ್ದೆ. ಓಕೆ. ಸೊ ನೀವ್ ಹೇಳಿದ ಟ್ರಿಕ್ಸ್ ಎಲ್ಲ ಯೂಸ್ ಮಾಡಿದ್ದೆ. ಓಕೆ. ಸೊ ಆಕ್ಸಿಲರೇಟೆಡ್ ಲರ್ನಿಂಗ್ ನೀನ್ ಕಲ್ತೆ, ಇನ್ಫ್ಯಾಕ್ಟ್ ಕ್ಲಾಸ್ ಅಲ್ಲಿ ಡೆಡಿಕೇಟೆಡ್ ಆಗಿ ನೀನ್ ಮಾಡ್ದೆ. ಸೊ ಅದು ಆ ಪ್ರಾಸೆಸ್ ಹೆಂಗಿತ್ತು? ಟೆಕ್ಸ್ಟ್ ಬುಕ್ ಹ್ಯಾಂಡಲ್ ಮಾಡೋದಿರ್ಬೋದು, ಟು ಮೆಮೊರೈಸ್ ದ ಟೆಕ್ಸ್ಟ್ ಬುಕ್. ಸೊ ಅದು ಹೆಂಗ್ ಅನಿಸ್ತು ನಿಂಗೆ? ಅದು ಸೂಪರ್ ಈಸಿ ಅನ್ಸ್ತು ಮ್ಯಾಮ್. ಅಂದ್ರೆ ಅದಕ್ಕೆ ಟೈಟಲ್ ಕೊಟ್ಟಿರ್ತೀವಲ್ಲ, ಸೊ ಆ ಟೈಟಲ್ ಇಂದ ಫುಲ್ ಸ್ಟೋರಿ ಎಲ್ಲ ನೆನ್ಪು ಬಂದ್ಬಿಡ್ತು ನನ್ಗೆ. ಕಣ್ ಮುಚ್ಚಿದ ತಕ್ಷಣ ಅದು ಸ್ಟೋರಿ, ಅದು ಪಿಕ್ಚರ್ ಫಾರ್ಮ್ ಅಲ್ಲಿ ನನ್ಗೆ ಬಂದ್ಬಿಡ್ತು. ಸೊ ಅದು ತುಂಬಾ ಈಸಿ ಅನ್ಸ್ತು ನನ್ಗೆ ಆ ಮೆಥಡ್. ಸೊ ನಾನು ಅದನ್ನ 10 minutes ಅಲ್ಲಿ 2 paragraph ಕವರ್ ಮಾಡಕ್ ಆಯ್ತು. 10 minutes ಅಲ್ಲಿ. 10 minutes ಆಫ್ ಟೈಮ್. ಓಕೆ. ಸೊ ನಿನ್ನ ಫುಲ್ ಟೆಕ್ಸ್ಟ್ ಬುಕ್ ಕವರ್ ಮಾಡಕ್ ನಿಂಗೆ ಎಷ್ಟು ಅವರ್ಸ್ ಬೇಕು ಅಂತ ಕ್ಯಾಲ್ಕುಲೇಟ್ ಏನೋ ಮಾಡಿದ್ವಿ ಅಲ್ವಾ ನಾವು? ಸೊ ನಿಂಗೆ ಎಷ್ಟು ಅವರ್ಸ್ ಬಂತು ನಿಂಗೆ? 37 hours ಏನೋ. ಓ, ಯಾವ ಸಬ್ಜೆಕ್ಟ್ ಅದು? ಯಾವ ಸಬ್ಜೆಕ್ಟ್? ಅದು ಇಂಗ್ಲಿಷ್ ಮ್ಯಾಮ್ ನಾನ್ ತಗೊಂಡಿದ್ದು. ಇಂಗ್ಲಿಷ್ ತಗೊಂಡಿದ್ದು. ಸೊ ಫುಲ್ 1 ವರ್ಷ ಓದೋ ಬುಕ್ನು ಇವು ನಿನ್ನ ಸ್ಪೀಡ್ ಪ್ರಕಾರ ಇಟ್ ವಾಸ್ 37 hours ಅಲ್ಲಿ ನೀನ್ ಕವರ್ ಮಾಡ್ಬೋದು ಅಂತ ಬಂತು. ಓಕೆ. ಅಂಡ್ ನೀನ್ ಅಮೆಂಡ್ಮೆಂಟ್ಸ್ ಕೂಡ ಟ್ರೈ ಮಾಡ್ದೆ ಅಲ್ಲ ವರ್ಣಿಕಾ? ಸೊ ಹೌ ಕಾನ್ಫಿಡೆಂಟ್ ಆರ್ ಯು ನಾವು? ದಟ್ ವಾಸ್ ಗ್ರೇಟ್ ಚಾಲೆಂಜಿಂಗ್ ಟಾಸ್ಕ್ ಅಂತಾನೆ ಹೇಳ್ಬೋದು, ಅಮೆಂಡ್ಮೆಂಟ್ಸ್ ಜ್ಞಾಪಕ ಇಟ್ಕೊಳ್ಳೋದು. ಸೊ ಅದ್ ಮಾಡ್ಬೇಕಾದ್ರೆ ವಾಸ್ ಇಟ್ ಈಸಿ ಫಾರ್ ಯು? ಹೆಂಗ್ ಮಾಡ್ದೆ ನೀನು? ಈಸಿ ಅನ್ನಿಸ್ತು ಮ್ಯಾಮ್, ಯಾಕಂದ್ರೆ ನೀವು ಪೆಗ್ ವರ್ಡ್ಸ್ ಯೂಸ್ ಮಾಡಕ್ ಹೇಳಿದ್ರಿ. ಅಂಡ್ ಆ ಪೆಗ್ ವರ್ಡ್ಸ್ ನ ನೀವು ರೀಪ್ಲೇಸ್ಮೆಂಟ್ ಮಾಡಿ, ಅಂದ್ರೆ ಕನೆಕ್ಟ್ ಮಾಡಕ್ ಹೇಳಿದ್ರಿ ಆ ಸ್ಟೋರಿ ಜೊತೆ. ಸೊ ಅದು ನಾನು ಪೆಗ್ ವರ್ಡ್ಸ್ ಯೂಸ್ ಮಾಡ್ಕೊಂಡೆ ಕನೆಕ್ಟ್ ಮಾಡ್ದೆ. ಸೊ ಅದನ್ನು ಈಸಿ ಅನ್ನಿಸ್ತು. ಅಂಡ್ ಕೀವರ್ಡ್ ಬೇರೆ ನಾವು ಇದ್ ಮಾಡಿದ್ವಲ್ಲ, ಸೊ ಅದು ನನ್ಗೆ ಸೆಂಟೆನ್ಸ್ ಫಾರ್ಮ್ ಮಾಡಕ್ಕೂ ಈಸಿ ಆಗ್ಬಿಡ್ತು. ಏನ್ ಅಷ್ಟು ಕಷ್ಟ ಅನ್ಸಿಲ್ಲ. ಓಕೆ. ವಿತ್ ಸೊ ಇನ್ ಮಿನಿಟ್ ಒಂದೊಂದು ಅಮೆಂಡ್ಮೆಂಟ್ ಓದ್ಕೊಬಿಟ್ಟೆ ನಾನು, ವಿತ್ ಇನ್ ಅ ಮಿನಿಟ್. ಓ ಸೂಪರ್, ವಿತ್ ಇನ್ ಅ ಮಿನಿಟ್ ಅಮೆಂಡ್ಮೆಂಟ್ಸ್ ಎಲ್ಲ ಓದ್ಕೊಂಡ್ಬಿಟ್ಟೆ. ಅವಳು ಸ್ಕೂಲಿಂದ ಓದ್ಕೊಬಿಟ್ಟೆ. ಬಂದು ಸ್ಕೂಲಿಗೆ 5 ಬರ್ತಿದ್ಲು ಮೇಡಮ್. ಕುತ್ಕೊಳ್ಳಿ ಮೇಡಮ್, ಕುತ್ಕೊಳ್ಳಿ ಅವಳ ಜೊತೆ. ಹ. ಕೂತ್ಕೊಂತಿದ್ದೆ ಮೇಡಮ್, ಒಂದ್ ದಿವಸಾನು ತಪ್ಸಿಲ್ಲ ಕ್ಲಾಸು. ಓ, ನೀವು ಅಟೆಂಡ್ ಮಾಡಿದೀರಾ ಮೇಡಮ್? ಓಕೆ. ನನ್ ಮಗನ್ ಕೂರ್ಸ್ಬೇಕು ಅಂತ ಇದ್ದಿದ್ದು, ಅವನಿಗೆ ಸ್ವಲ್ಪ ಆಗ್ಲಿಲ್ಲ. ಅದಕ್ಕೋಸ್ಕರ ನಾನ್ ಅಟೆಂಡ್ ಮಾಡಿ ಆಮೇಲೆ ಅವ್ನ್ಗೆ ಹೇಳ್ಕೊಡೋಣ ಅಂತ ಡೈಲಿ ನಾನು ಕೂತ್ಕೊಂತಿದ್ದೆ ಓ, ಕ್ಲಾಸಲ್ಲಿ. ನಿಮ್ಗೆ ಹೇಗ ಅನ್ನಿಸ್ತು ಮೇಡಮ್? ತುಂಬಾ ಚೆನ್ನಾಗಿದೆ ಮೇಡಮ್. ಅಂದ್ರೆ ನಾವ್ ಯೂಸ್ ಮಾಡ್ಕೊಬೇಕು ಅದನ್ನ. ಮಾಡಿಲ್ಲ ಅಂದ್ರೆ ಸುಮ್ನೆ ವೇಸ್ಟ್ ಆಗುತ್ತೆ. ನಿಮ್ ನಾವ್ ಹೇಳಿ ಮಗಳಲ್ಲಿ ನೀವ್ ಆ ರಿಸಲ್ಟ್ಸ್ ನ ನೋಡಿದ್ರ ಮೇಡಮ್? ಮೇಡಮ್, ಆ ಮೊನ್ನೆ ಅವಳು ಹೇಳಿದ್ದು ಅದೇ CDF ಗೆಲ್ಲ ಇನ್ನ ಮೇಡಮ್ಸ್ ಇದ್ ಮಾಡಿಲ್ವಂತೆ. ಓಕೆ. ಅದನ್ನ ಅವಳೇ ಓದ್ಕೊಂಡಿದ್ದ, ಅದು ಕ್ಲಾಸ್ ಅಲ್ಲೇ ಓದ್ಕೊಂಡಿದ್ದಾಳೆ. ಓಕೆ. ಓದ್ಕೊಂಡು ಹಂಗೆ ಅಟೆಂಡ್ ಮಾಡಿದ್ದಾಳೆ ಟೆಸ್ಟ್ಗೆ. ನನ್ಗೆ ಈಸಿ ಆಯ್ತು ಅಂತ ಹೇಳಿದ್ಲು ಬಂದು ಮೇಡಮ್. ನಮ್ಗೆ ಥ್ಯಾಂಕ್ ತುಂಬಾ ಯು ಮೇಡಮ್. ಖುಷಿ ಆಗ್ತಾ ಇದೆ ಮೇಡಮ್. ನಮ್ಗೆ ಅದೇ ನನ್ ಮಗನ್ಗೆ ಈಗ ನಾನು ಅದಕ್ಕೆ ಡೈಲಿ ಕೂತ್ಕೊಂತಿದ್ದೆ ಕ್ಲಾಸಲ್ಲಿ, ಒಂದ್ ದಿನಾನು ತಪ್ಸಿಲ್ಲ. ಅವ್ರ ಜೊತೆ ನಾನು ಡೈಲಿ ಇರ್ತಿದ್ದೆ. ಮತ್ತೆ ನನ್ Thank you, ಮಗನ್ಗೆ madam. Thank you. Thanks a lot. Varnika, we wish you all the best. So make usage of everything. Locais, especially in 10th grade ಅಲ್ಲಿ ಇದೆಯಾ, try to create more number of locais. ನಿಂಗೆ ಲಾಂಗ್ ಆನ್ಸರ್ಸ್ ಎಲ್ಲ ಜ್ಞಾಪಕ ಇಟ್ಕೊಳಕ್ಕೆ, ಎನಿ ರ್ಯಾಂಡಮ್ ಕಂಟೆಂಟ್ ಜ್ಞಾಪಕ ಇಟ್ಕೊಳಕ್ಕೆ ನಿನಗೆ ಗೊತ್ತಲ್ಲ, ಲೋಕೈಸ್ ಸೋ ಬೆನಿಫಿಷಿಯಲ್. ನಿಂಗೆ ವರ್ಕ್ ಆಗ್ತಿದೆ ಅಲ್ಲ ಲೋಕೈಸ್? ಲೋಕಾಯ್ ನಾನು ಡಯಾಗ್ರಾಮ್ ಅಲ್ಲಿ ಒಂದೇ ಒಂದು ಡಯಾಗ್ರಾಮ್ ಅಲ್ಲಿ ಯೂಸ್ ಮಾಡಿದ್ದೆ. ಅದು ಕೆಮಿಸ್ಟ್ರಿಯಲ್ಲಿ ಮ್ಯಾಮ್ ಇತ್ತೀಚೆಗೆ ಒಂದು ಹೋಮ್ವರ್ಕ್ ಕೊಟ್ಟಿದ್ರು. ಸೊ ನಾನು ಆ ಬಾತ್ರೂಮ್ ಲೋಕಾಯ್ ಯೂಸ್ ಮಾಡಿದೆ. ಓ ಗುಡ್, ವರ್ಕ್ ಆಯ್ತಾ ನಿಂಗೆ?
ವರ್ಕ್ ಆಯ್ತು ಮ್ಯಾಮ್. ನಾನು ಆ ಡಯಾಗ್ರಾಮ್ ಇವತ್ತು ಸಹ ಆ ಡಯಾಗ್ರಾಮ್ ನಾನು ಟೆಕ್ಸ್ಟ್ ಬುಕ್ ಇಂದ ನೋಡ್ದೇನೆ ನಾನು ಬರ್ದೆ. ವರ್ಕ್ ಆಯ್ತು ಅದು. ಓ ಸೂಪರ್, ವೆರಿ ಗುಡ್, ವೆರಿ ವೆಲ್ ಡನ್. ಈಗ ಹೇಳ್ತಿದ್ದಾಳೆ, ನಂಗೂ ತುಂಬಾ ಖುಷಿ ಆಗ್ತಿದೆ. ಈಗ ಬಂದ್ಲು ಜಸ್ಟ್ ಕೈವಾಗ ಬಂದು ಸ್ಕೂಲಿಂದ ಓಕೆ. ಬಂದು ಈಗ ನಿಮ್ ಹತ್ರ ಹೇಳ್ತಿದ್ದಾಳೆ, ನನ್ಗೂ ಗೊತ್ತಿಲ್ಲ. ಈಗ ನನ್ಗೂ ಖುಷಿ ಆಗ್ತಿದೆ. ಅದ ಅವ್ರು ಮಾಡಿರ್ತಾರ ಮೇಡಮ್, ನಮಗ್ ಗೊತ್ತಿರಲ್ಲ. ಅದಕ್ಕೆ ಕೇಳೋದ್ ಏನ್ ಮಾಡಿದ್ರಿ, ಏನ್ ಇಂಪ್ಲಿಮೆಂಟ್ ಮಾಡಿದ್ರಿ ಹೇಳ್ಕೊಳ್ಳಿ, ಅದ್ ನಮ್ಗೂ ಅರ್ಥ ಆಗತ್ತೆ. ಸೊ ಮಾಡೋ ಉದ್ದೇಶ ಏನೋ ಅವ್ರು ಪ್ರಾಸ್ಪರ್ ಆಗೋದಕ್ಕೆ, ಅವ್ರು ಹೆಲ್ಪ್ ಆಗ್ಬೇಕು ಅನ್ನೋ ಕಾರಣಕ್ಕೆ ಮಾಡೋ ಅಂತದ್ದು. ಸೊ ಆಲ್ ದ ಬೆಸ್ಟ್ ವರ್ಣಿಕಾ ಮೇಡಮ್. ಅವ್ಳು ತುಂಬಾ ಚೆನ್ನಾಗ್ ಮಾಡಿದ್ಲು. ಆ ರೀಡಿಂಗ್ ಪ್ರಾಕ್ಟೀಸ್ ಅಂತೂ ಎಷ್ಟು ಚೆನ್ನಾಗ್ ಕೂತ್ಕೊಂಡ್ ನಾನ್ ಹೇಳಿದ್ ಒಂದೊಂದ್ ಸ್ಟೆಪ್ಸ್ ಎಷ್ಟು ಚೆನ್ನಾಗ್ ಮಾಡಿದ್ಲು ಅಂದ್ರೆ, ಅವಳು ಆಲ್ಮೋಸ್ಟ್ 80 to 90% ಶಿ ವಾಸ್ ಏಬಲ್ ಟು ರೀಕಾಲ್ ಅಂತ ಅವತ್ತೇ ಹೇಳಿದ್ಲು ಅವಳು. ಸೊ ಆನ್ ಅ ಸ್ಕೇಲ್, ಇಫ್ ಯು ಜಡ್ಜ್ ಯೋರ್ ಸೆಲ್ಫ್ ವರ್ಣಿಕಾ, ನಿನ್ ಕಾನ್ಫಿಡೆನ್ಸ್ ಲೆವೆಲ್ ಹೇಗಿದೆ? ಮೊದ್ಲೇ ಹೆಂಗಿದೆ, ಇವಾಗ ಹೆಂಗಿದೆ ಹೇಳು? ನನ್ಗೆ ಮೊದ್ಲು ಕಾನ್ಫಿಡೆನ್ಸ್ ಲೆವೆಲ್ ನಾನ್ ಹೇಳ್ಬೋದಾ, ನನ್ಗೆ ಹೇಳಕ್ ಆಗುತ್ತಾ ಅಂತ ಇತ್ತು. ಇವಾಗ ನನ್ಗೆ ಐ ಆಮ್ ಶೋರ್ 100% ನಾನು ಹೇಳ್ತೀನಿ ಅಂತ ಗ್ಯಾರಂಟಿ ಇದೆ. ಓಕೆ. ಇವತ್ತು ಇವತ್ತು ಅಷ್ಟೇ ಟೀಚರ್ಸ್ ಕ್ವಶನ್ ಮಾಡಿದಾಗ ನನ್ಗೆ ಓ ಇದು ಅಂತ ನೆನ್ಪಾಗುತ್ತೆ. ನನ್ ಟ್ರಿಕ್ಸ್ ಯೂಸ್ ಮಾಡಿದೀನಿ, ಸೊ ಅದು ನಮ್ಗೆ ಇಷ್ಟ ದಿನ ಸ್ಕೂಲಲ್ಲಿ ನೆನ್ಪಾಗುತ್ತೆ. ಕಂಪ್ಲೇಂಟ್ ಬರ್ತಿದ್ದಿದ್ದೆ, ಅವಳು ಕ್ವಶನ್ಗೆ ಆನ್ಸರ್ ಮಾಡಲ್ಲ, ಸುಮ್ನಿರ್ತಾಳೆ ಅಂತ ಹೇಳ್ತಿದ್ರು ಮ್ಯಾಮ್ ನಮ್ಗೆ ಪೇರೆಂಟ್ಸ್ ಮೀಟಿಂಗ್ ಹೋದಾಗೆಲ್ಲ. ಓಕೆ. ಈಗ ಇವತ್ತು ಹೇಳ್ತಾ ಇರೋದು ನಂಗೆ ಖುಷಿ ಆಗ್ತಿದೆ. ಅಂದ್ರೆ ಓಕೆ. ನಾನ್ ನೀವು ಕ್ವಶನ್ಸ್ ಕೇಳ್ದಾಗ್ಲೂ ಅವಳಿಗೆ ಅದೇ ಇಲ್ಲಿ ಕೂತ್ಕೊಂಡು ಮೇಡಮ್ಗೆ ಆನ್ಸರ್ ಮಾಡು, ತಪ್ಪಾದ್ರೂ ಪರವಾಗಿಲ್ಲ ಅಂತ ಹೇಳ್ತಿದ್ದೆ ಅವಳಿಗೆ. ಅವ್ಳು ಸ್ವಲ್ಪ ಇಲ್ಲ ಇಂಜರಿ. ಮಾಡ್ತಿದ್ಲು, ಶಿ ವಾಸ್ ಆಕ್ಟಿವ್ ಎನಫ್. ಚಾಟ್ ಬಾಕ್ಸ್ ಅಲ್ಲೂ ಟೈಪ್ ಮಾಡೋಳು, ಆನ್ಸರ್ ಮಾಡ್ತಿದ್ಲು. ಶಿ ವಾಸ್ ವೆರಿ ಆಕ್ಟಿವ್ ಸ್ಟೂಡೆಂಟ್. ಅದಕ್ಕೆ ನಾನು ಐ ವಾಂಟೆಡ್ ಟು ಮೀಟ್ ಹರ್. ನೆನ್ನೆ ಲೇಟ್ ಆಗೋಯ್ತು, ವಿ ಕುಡೆಂಟ್ ಮೀಟ್, ಸೊ ಐ ವಾಂಟೆಡ್ ಟು ಮೀಟ್ ಹರ್. ಯಾ.